ಇದಕ್ಕೆ ಪ್ರೋತ್ಸಾಹ ಕೊಟ್ಟಿರೋದು ನನ್ನ ತಾಯಿಯವರೇ, ವ್ಯವಸಾಯದವನಾಗು ಅಂತ. ಅವರು ಕೂಡ ಒಂದು ಕಾಲದ ಕರ್ನಾಟಕದ ಸೂಪರ್ ಹೀರೋಯಿನ್ ಅಂತ ಅವರು ಹೆಸರೇ ಪಡೆದವರು. ಆ ಸಮಯದಲ್ಲಿ ಕೂಡ ಅವರಿಗೆ ಸಂಭಾವನೆ ಕಮ್ಮಿ ಇರುವಾಗ ಅವರು ಆ ದುಡ್ಡನ್ನು ಇಟ್ಕೊಂಡು ಭೂಮಿನೇ ಮಾಡಿದ್ರು. ಭೂಮಿ ಜೊತೆಲಿ ಬೇರೆ ಏನು ಮಾಡ್ಬೇಕು ಅವ್ರಿಗೆ, ಈ ಏನಾದರೂ ಈ ಕೈಗಾರಿಕಾ ಇಲ್ಲ ಈ ಉದ್ಯಮಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇರಲಿಲ್ಲ. ಭೂಮಿ ಕಾಯಬೇಕು, ನಾನು ವ್ಯವಸಾಯ ಮಾಡಬೇಕು, ಅಷ್ಟು ಅವ್ರ ತಲೆಯಲ್ಲಿತ್ತು. ಸೊ ನಾನು ಒಂದೇ ಒಂದು ಮಾತು ಕೇಳ್ತೀನಿ, IT ಇಂಜಿನಿಯರ್ಸ್ ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ದ ಮೋಸ್ಟ್ ಇಂಟೆಲಿಜೆಂಟ್ ಪೀಪಲ್, ದ ಬೆಸ್ಟ್ ಎಕಾನಮಿಸ್ಟ್ ಆಫ್ ದಿಸ್ ಕಂಟ್ರಿ. ನಾನೊಂದು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ, ಇಫ್ ಐ ಹ್ಯಾವ್ 10 crores, ಕ್ಯಾನ್ ಐ ಈಟ್ 100 idlis? If I have say 1 crore or some 50 lakhs, can I eat only half idli? ಅವನೇ ನನಗೂ ಬಂದಿತ್ತು. ಈಗ ಏನಾಗೋಯ್ತು, ಒಂದು ಹಾರ್ಟ್ ಅಟ್ಯಾಕ್, ಒಂದು ಆಪರೇಷನ್ ಆಯಿತು, ಎಲ್ಲ ತಣ್ಣಗಾಗೋಯ್ತು. ಏನು ಮಾಡಿದ್ರು ಇಷ್ಟೇನಾ ಅಂತ ಅನಿಸ್ತು. ಎದರಲ್ಲಿರೋರು ಪಕ್ಕದಲ್ಲಿರೋರು ಹೋದರೂ ಕೂಡ ಅವ್ರು ಹೋದ್ರು ನನಗೇನು ಪವರ್ ಇದೆ ಅಂತ ನಾನು ಅಂದ್ಕೊಂಡೆ, ಶಕ್ತಿ ಇದೆ ಅಂತ ನಾನು ಇಲ್ಲ.